ಡಿ ಗ್ಯಾಂಗ್ನ ಮತ್ತೊಂದು ಕರಾಳತೆ ಬಯಲಾಗಿದೆ. ಏನಾಗುತ್ತೆ, ಒಮ್ಮೆ ಒಬ್ಬ ಮನುಷ್ಯನ ವಿರುದ್ಧವಾಗಿ ಒಂದಷ್ಟು ಕೇಸ್ ಬಂತು, ಸಿಕ್ಕಾಕೊಂಡಿದ್ದಾನೆ ಈ ಮನುಷ್ಯ ಅಂತ ಹೇಳಿದಾಗ ಅನೇಕರು ಅನೇಕ ರೀತಿಯಲ್ಲಿ ಇದೇ ವ್ಯಕ್ತಿಯಿಂದ ತೊಂದರೆಗೊಳಗಾಗಿದ್ದರೆ ಒಂದು ಧೈರ್ಯ ಬರುತ್ತೆ ರೀ. ಅವ್ರ ಜೊತೆಗೆ ಯಾರಾದರೂ ಒಬ್ಬರು ನಿಂತ್ಕೊಳ್ಬೇಕಷ್ಟೇ. ಅಂದರೆ ಈಗ ತೋಳ ಹಳ್ಳಕ್ಕೆ ಬಿತ್ತು ಅಂದರೆ ಆಳುಗೊಂದು ಕಲ್ಲು ಅಂತಲ್ಲ, ಆನೆ ಕೆಡ್ಡಾಗಿ ಬಿತ್ತು ಅಂದರೆ ಮೇಲಿಂದ ಕಲ್ಲು ಹೊಡೆಯೋಣ, ಅದಲ್ಲ ಇದು. ಧೈರ್ಯನೇ ಇರಲ್ಲ. ಇಡೀ ವ್ಯವಸ್ಥೆ ಒಂದು ಶಕ್ತಿ ಜೊತೆಗೆ ನಿಂತಿರುತ್ತೆ, ಒಂದು ಸ್ಟಾರ್ ಜೊತೆಗೆ ನಿಂತ್ಕೊಂಡಿರುತ್ತೆ, ಒಬ್ಬ ಬಲವಂತನ ಜೊತೆಗೆ ನಿಂತ್ಕೊಂಡಿರುತ್ತೆ, ಅದು ಬಲಶಾಲಿ ಜೊತೆಗೆ ನಿಂತ್ಕೊಂಡಿದ್ದಾಗ ಬೇರೆಯವರು ಏನಾಗ್ಬಿಡುತ್ತೆ, ಮಾತಾಡೋಕ್ಕಾಗಲ್ಲ. ಅದೇನೋ ಒಂದು ಹಾಡಿದೆ, ಅದು ಭಗವಂತ ಮೇಲಕ್ಕೆ ಎದ್ದರೆ ಬಲಗಾರನಿಗೆ ಪೂರ್ತಿ ನಿದ್ರೆ ಅಂತ. ಹಾಗೆ ಅಂದರೆ ಇಲ್ಲಿ ಏನಾಗುತ್ತೆ, ಈ ಥರದೊಂದು ಬಲ ಇದ್ದು ಬಿಡುತ್ತಲ್ಲ, ಮಾತಾಡೋಕ್ಕಾಗಲ್ಲ. ಇದೇ ಥರದ್ದು ಏನು ಕರಾಳತೆ ಇದು ಅಂತ ಹೇಳಿದ್ರೆ, ಶಾಸಕರ ಅಂಗರಕ್ಷಕನ ಮೇಲೆ ಹಲ್ಲೆ ಮಾಡಿದ್ರು ಆರೋಪಿಗಳು ಅಂತ. ಮದ್ದೂರು ಶಾಸಕ ಕದಲೂರು ಉದಯ್ ಗನ್ಮ್ಯಾನ್ ಮೇಲೆ ಹಲ್ಲೆ ಆಗಿದ್ದು ಎಲ್ಲವೂ ಗೊತ್ತಿದ್ದರೂ ಕೂಡ ಅಧಿಕಾರಿಗಳಿಗೆ ಜಾಣ ಮೌನ. ಮದ್ದೂರು ಶಾಸಕರ ಮನೆಯಲ್ಲೇ ಈ ವ್ಯಕ್ತಿ ಮೇಲೆ ಹಲ್ಲೆ ಆಗಿತ್ತಂತೆ. ಗನ್ಮ್ಯಾನ್ ಒಬ್ಬ ಪೊಲೀಸ್ ಆತ. 2024 ಲೋಕಸಭಾ ಚುನಾವಣೆ ಮೊನ್ನೆ ಮುಗೀತಲ್ರಿ, ಮಂಡ್ಯದಲ್ಲಿ ನಿಂತಿದ್ದರು ಸ್ಟಾರ್ ಚಂದ್ರು ಪರವಾಗಿ. ಸಹಜವಾಗಿ ಮಂಡ್ಯ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರ ಮದ್ದೂರು, ಅದರ ಶಾಸಕ ಇವರು ಉದಯ್, ಇವರು ಗನ್ಮ್ಯಾನು ಅಲ್ಲಿದ್ದರು. ದರ್ಶನ್ನು ಪ್ರಚಾರ ಕರೆಸಿದ್ರಲ್ಲ, ಬಂದು ಪ್ರಚಾರ ಮಾಡಿ ಡಿ ಬಾಸ್ ಕರೆಸಿದ್ರು, ಪ್ರಚಾರಕ್ಕೆ ಹೋಗಿದ್ದರು. ಉದಯ್ ಮನೆಗೆ ಹೋಗಿದ್ದಾಗಲೇ ಅದು ಏನಾಯಿತೋ ಗೊತ್ತಿಲ್ಲ, ಯಾರನ್ನು ಒಳಗಡೆ ಬಿಡೋ ವಿಚಾರಕ್ಕೋ ತಳ್ಳಾಟ ನಡೀತೋ ಏನೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ದರ್ಶನ್ ಹೋಗಿದ್ದರು. ನಡೆದಿದ್ದೇನು ಅಂತ ನೋಡಿದ್ರೆ, ಈ ಚುನಾವಣಾ ಪ್ರಚಾರಕ್ಕೆ ಬರುವಂಥ ವೇಳೆಯಲ್ಲಿ ಗನ್ಮ್ಯಾನ್ ನಾಗೇಶ್ ಜೊತೆಗೆ ದರ್ಶನ್ ಪಟಾಲಂ ಗಲಾಟೆ ಮಾಡ್ಕೊಳ್ಳುತ್ತೆ. ಮುಖಂಡರನ್ನ ಹತ್ತಿರಕ್ಕೆ ಬಿಟ್ಕೊಳ್ತಕ್ಕಂಥ ವಿಚಾರ, ಆ ಲೀಡ್ರ್ ಬರಲಿ ಈ ಲೀಡ್ರ್ ಬರಲಿ ಅನ್ನೋ ವಿಚಾರಕ್ಕಷ್ಟೇ ಜಗಳ ಆಗಿಬಿಡುತ್ತೆ. ಜಗಳ ತೆಗೆದು ಲಕ್ಷ್ಮಣ್ ಇತರರಿಂದ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಆಗಿಬಿಡುತ್ತೆ. ಪೊಲೀಸರು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಅಂತ ಬೈಗುಳ ಬೇರೆ, ಅದು ಬಿಡಿ, ಅದೊಂಥರ ಆ ಭಾಷೆ ಬೇರೆ, ಆ ಸ್ಲ್ಯಾಂಗೇ ಬೇರೆ. ಅದು ಕೆಲವು ಸಂದರ್ಭಗಳಲ್ಲಿ ಅದು ಆಚೆ ಬಂದಿರುತ್ತೆ. ಅದು ಪೊಲೀಸರು ನಮ್ಮನ್ನು ಏನು ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಬೈದಿದ್ದೆ. ಎಂಥ ಒಬ್ಬ ಪೊಲೀಸ್ ಆಫೀಸರ್ಗಾದರೂ ಕೂಡ ಅವಮಾನ ಇದೆಯಲ್ಲ, ಅದು ಆ ಮನುಷ್ಯ ಅನುಭವಿಸಿರ್ತಾನಲ್ಲ ಅವನಿಗೆ ಮಾತ್ರ ಗೊತ್ತು. ಬಿಡಿ, ವಾಟ್ ಗೋಸ್ ಅರೌಂಡ್ ಇಟ್ ಕಮ್ಸ್ ಅರೌಂಡ್ ಅಂತ. ನಾವೇನು ಕೊಟ್ಟಿರ್ತೀವೋ ಅದು ನಮ್ಗೆ ವಾಪಸ್ ಬಂದೇ ಬರುತ್ತೆ. ಇವತ್ತು ಅನ್ನಪೂರ್ಣೇಶ್ವರ ನಗರದಲ್ಲಿ ಇದ್ದಾರಲ್ಲ, ಬಹುಶಃ ಬಂದಿರಬೇಕು ಇಷ್ಟೊತ್ತಿಗಾಗಲೇ. ಇರಲಿ, ಆ ಮನುಷ್ಯನಿಗೆ ಬೈದುಬಿಟ್ರು, ಬಾಯಿಗೆ ಬಂದಂಗೆ ಬೈದರು. ಬೈದ ಕೆಸ್ತೂರು ಠಾಣೆಗೆ ಆ ಹುಡುಗ, ಆ ಪೊಲೀಸು ಅಧಿಕಾರಿ ಗನ್ಮ್ಯಾನು ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾರೆ. ಈ ಥರ ಆಯಿತು, ನನಗೆ ಮುಖಂಡರ ಹತ್ತಿರ ಬಿಡೋ ವಿಚಾರಕ್ಕೆ ನನಗೆ ಹೊಡೆದಿದ್ದು ಅಲ್ಲದೆ ನನಗೆ ಬಾಯಿಗೆ ಬಂದಂಗೆ ಬೈದರು ಅಂತ. ಆಮೇಲೆ ಏನಾಗ್ಬಿಡುತ್ತೆ, ತೇಪೆ ಹಾಕೋ ಕೆಲಸ ಶುರು. ಜೊತೆಗೆ ಈ ಮನುಷ್ಯ ಆಸ್ಪತ್ರೆಗೂ ಹೋಗಿದ್ದಾನೆ, ಅವತ್ತು MLC ಕೂಡ ಮಾಡಿಸ್ಕೊಂಡಿದ್ದಾನೆ, ಗೊತ್ತಾಯ್ತಾ. ಮೆಡಿಕೋ ಲೀಗಲ್ ಕೇಸ್ ಅದನ್ನು ಕೂಡ ಆಗಿರುತ್ತದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಡಿಕಲ್ ರಿಪೋರ್ಟ್ ಬೇಕಾಗುತ್ತೆ. ನಾಳೆ ಮೆಡಿಕೋ ಲೀಗಲ್ ಕೇಸ್ ಆದಾಗ ರಿಪೋರ್ಟ್ ಬೇಕಲ್ಲ, ತೊಗೊಂಡ ಈ ವ್ಯಕ್ತಿ ನಾಗೇಶ್ ಅನ್ನೋರು ತೊಗೊಂಡ್ರು. ರಾಜಿ ಸಂಧಾನ ಆದಮೇಲೆ ಏನಾಗುತ್ತೆ, ನಾಗೇಶನ್ನು ಕಳಿಸ್ಬಿಡ್ತಾರೆ ಶಾಸಕ ಉದಯ್. ಮಾಡಬಾರ್ದಾಗಿತ್ತು ನೋಡಿ, ಅದೇನೆ ಅವನು ಡೈರಿ ತೋರಿಸ್ತಾ ಇದ್ದೀವಲ್ಲ, ನಾಗೇಶ್ ಆ ದಿನ ಬಂದಿದ್ದರು, ಟ್ರೀಟ್ಮೆಂಟ್ ತೊಗೊಂಡಿದ್ರು ಅನ್ನೋದಕ್ಕೆ ಆಸ್ಪತ್ರೆಯ ಈ ದಾಖಲೆ ಪುಸ್ತಕ ಒಂದು ಸಾಕ್ಷಿ. ಗುರುಶಾಂತಪ್ಪ ಸಾರ್ವಜನಿಕ ಆಸ್ಪತ್ರೆ ಮಂಡ್ಯ ನೋಡಿ, ಓದ್ಕೊಳ್ಳಿ, ಅಲ್ಲಿ ಮೇಲಿದೆ ನೋಡಿ, ಅದು ಅಲ್ಲಿ ನಾಗೇಶ್ ಹೆಸರು ಮೆನ್ಷನ್ ಆಗಿದೆ, ಇದೇ ಅದಕ್ಕೆ ದಾಖಲೆ ಇದ್ದಿರೋದು. ಇದಾದ ಮೇಲೆ ಏನಾಗುತ್ತೆ, ಉದಯ್ ಗನ್ಮ್ಯಾನ್ ಕೆಲಸವನ್ನು ಬಿಟ್ಬಿಡ್ತಾರೆ. ಉದಯ್ ಗನ್ಮ್ಯಾನ್ ಆಗಿ ನಾನು ಇರಲ್ಲ ಅಂತ ನಾಗೇಶ್ ಬಿಟ್ಬಿಡ್ತಾರೆ ಅದನ್ನು. ಇದೀಗ DR ತುಕಡಿಯಲ್ಲಿ ಕಾನ್ಸ್ಟೇಬಲ್ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾಗೇಶ್. ಹಾಗಾಗಿ ಯಾಕೆ ಹೊಡಿಬೇಕು, ವೈ? ಏನೋ ಒಂದು ಬಲ ಇದೆ ಅನ್ನೋದನ್ನು ಡಿಫೆನ್ಸ್ಗೆ ಇಟ್ಕೊಳ್ಳಿ, ಅಟ್ಯಾಕ್ ಅಲ್ಲ. ನಾವು ಯಾರೋ ಪೈಲ್ವಾನ ಮಾಡ್ತಿರ್ತಾನೆ, ಯಾರೋ ಸಾಮು ಮಾಡ್ತಿರ್ತಾನೆ, ಯಾರೋ ಜಿಮ್ಗೆ ಹೋಗ್ತಿರ್ತಾನೆ ಅಂದಾಗ ಆ ಬಲ ಅಚಾತುರ್ಯದಿಂದ ನಿಮ್ಮ ಮೇಲೆ ಯಾವುದಾದ್ರು ದಾಳಿ ಆದಾಗ ರಕ್ಷಣೆಗೆ ತಡ್ಕೊಳ್ಳೋಕೆ ಇಟ್ಕೊಳ್ಳಿ. ಅದನ್ನು ಬಲ ಇದೆ ಅಂಥೇಳಿ ಹೊಡೆಯೋಕ್ಕೆ ಇಟ್ಕೊಂಬಿಟ್ರೆ ಗತಿ ಏನು? ಎಲ್ಲ ಬಲವಂತರು ದುರ್ಬಲರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಉಳಿಯುತ್ತಾ ನಾಗರಿಕತೆ ಉಳಿಯುತ್ತೇನ್ರಿ? ಇಲ್ಲ, ಇದಾಗಬಾರ್ದು ಅಂತ.